ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ KEಯಲ್ಲಿ 2600 ಜಾಬ್ಸ್ ಕಾಲ್ಫಾರ್ಮ್ ಆಗ್ತಿದ್ದಾವೆ. ಅದರ ಪರಿಚಯ, ವಿದ್ಯಾರ್ಥಿ ಏನು, ಪರೀಕ್ಷಾ ವಿಧಾನ ಯಾವ ಥರ ಇದೆ, ಪಠ್ಯಕ್ರಮ ಏನು, ಜಾಬ್ ಯಾವ್ಯಾವ ಇಲಾಖೆಯಲ್ಲಿ ಇದ್ದಾವೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಒಟ್ಟು 2600 ಹುದ್ದೆಗಳು ಈ ಇಲಾಖೆಯಲ್ಲಿವೆ. ಯಾವ್ಯಾವ ಅಂತ ನೋಡೋಣ. ಒಂದನೇದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 1752 ಹುದ್ದೆಗಳು. ಎರಡನೇದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 750 ಹುದ್ದೆಗಳು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿದ್ಯಾಲಯದಲ್ಲಿ 44 ಹುದ್ದೆಗಳಿವೆ. ನಾಲ್ಕನೇದು ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟಲ್ಲಿ 38 ಹುದ್ದೆಗಳಿದ್ದಾವೆ. ಇನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 25, ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ 180 ಹುದ್ದೆಗಳು, ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ 93. ಈ ಎಲ್ಲ ಹುದ್ದೆಗಳು ಗ್ರೂಪ್ ಸಿ, ಗ್ರೂಪ್ ಲೆವೆಲಲ್ಲೇ ಇರ್ತವೆ. ಅಂದರೆ ಗ್ರೂಪ್ ಬಿ ಹುದ್ದೆಗಳು ಕೂಡ ಇದರಲ್ಲಿ ಇದ್ದಾವೆ. ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅಂತ ಇನ್ನೂ ತಿಳಿಸಿಲ್ಲ. ಒಳ ಮೀಸಲಾತಿ ಜಾರಿಗೆ ಬಂದ ನಂತರ ಅಧಿಸೂಚನೆ ಹೊರಡಿಸಲಾಗುತ್ತದೆ. ಆದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳ ಮೇಲೆ ವಿವರಿಸಿರುವ ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ಹಾಜರಾಗಲು ಬಯಸಿದ್ದಲ್ಲಿ ಆ ಹುದ್ದೆಗೆ ನಿಗದಿಯಾಗಿರುವ ಪಠ್ಯಕ್ರಮದಂತೆ ಅಭ್ಯಾಸ ಮಾಡಲು ತಿಳಿಸಿದ್ದಾರೆ. ಅಂದರೆ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳಿಲ್ಲ, ಬಟ್ ನೋಟಿಫಿಕೇಷನ್ ಮಾಡ್ತಾರೆ. ಯಾರ್ಯಾರು ಈ ಪೋಸ್ಟ್ಗಳನ್ನು ತೊಗೋಬೇಕು ಅಂದ್ಕೊಂಡಿದ್ದೀರಾ ಈಗಲಿಂದನೇ ಪ್ರಿಪೇರ್ ಮಾಡ್ಕೊಳ್ಳಿ. ಪದವಿಯಲ್ಲಿ ಯಾವ್ಯಾವ ಹುದ್ದೆಗಳಿದ್ದಾವೆ, ಎಷ್ಟು ಹುದ್ದೆಗಳಿದ್ದಾವೆ ಅಂತ ನೋಡೋಣ. ಇನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ FDA ಪೋಸ್ಟ್ 5 ಇದ್ದಾವೆ. ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ನಲ್ಲಿ ಲಿಮಿಟೆಡ್ನಲ್ಲಿ ಮಾರಾಟ ಪ್ರತಿನಿಧಿ ಅಂತೇಳಿ 4 ಪೋಸ್ಟ್ ಇದ್ದಾವೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಗ್ರೂಪ್ ಸಿ ಹುದ್ದೆಗಳು ಟೋಟಲ್ 12 ಇದ್ದಾವೆ. ಇದಕ್ಕೆ ಕಂಪ್ಯೂಟರ್ ನಾಲೆಜ್ ಅವಶ್ಯಕವಾಗಿ ಬೇಕಾಗಿದೆ. ನಾಲ್ಕನೇದು ಬಂದು ಕೃಷಿ ಮಾರಾಟ ಇಲಾಖೆಯಲ್ಲಿ FDA ಪೋಸ್ಟ್ 30 ಇದ್ದಾವೆ. ಐದನೇದು ಬಂದು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಒಟ್ಟು 117 ಹುದ್ದೆಗಳಿವೆ. ಈ ಎಲ್ಲ ಹುದ್ದೆಗಳಿಗೆ ಯಾವುದೇ ರೀತಿ ಡಿಗ್ರಿ ಮುಗಿದಿರೋರು ಕೂಡ ಅಪ್ಲೈನ ಮಾಡ್ಬೋದಾಗಿದೆ. ಈಗ ನೋಡ್ತಿರೋ ಪೋಸ್ಟ್ ಏನಿದಾವಲ್ಲ, ಇವು PUC ಮೇಲೆ ಇರ್ತಕ್ಕಂಥ ಪೋಸ್ಟ್ ಆಗಿದ್ದಾವೆ. ನೋಡೋಣ ಬನ್ನಿ. ಪೋಸ್ಟು ಬೆಂಗಳೂರು ಅಭಿವೃದ್ಧಿ ನಿಗಮದಲ್ಲಿ SDA ಪೋಸ್ಟ್ ಬಂದುಬಿಟ್ಟು 20 ಇದ್ದಾವೆ. ಮೈಸೂರು ಸೋಪ್ ಲಿಮಿಟೆಡ್ನಲ್ಲಿ ಕಿರಿಯ ಮಾರಾಟ ಪ್ರತಿನಿಧಿ ಅಂತೇಳಿ 3 ಪೋಸ್ಟ್ ಇದ್ದಾವೆ. ಮೂರನೇದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿದ್ಯಾಲಯದಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಅಂದರೆ SDA ಪೋಸ್ಟ್ ಸಮಾನೆ 25 ಪೋಸ್ಟ್ ಇದ್ದಾವೆ. ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಟೋಟಲ್ 300 ಹುದ್ದೆಗಳಿದ್ದಾವೆ. ಕಂಡಕ್ಟರು, ನಿರ್ವಾಹಕರು ಹುದ್ದೆಗಳು ಸೇರಿನೇ. ಐದನೇದು ಬಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಟೋಟಲ್ 19 ಹುದ್ದೆಗಳು. ಐದನೇದು ಕೃಷಿ ಮಾರಾಟ ಇಲಾಖೆಯಲ್ಲಿ SDA ಪೋಸ್ಟ್ 30 ಇದ್ದಾವೆ. ಸೇಲ್ಸ್ ಅಸಿಸ್ಟೆಂಟ್ ಅಂತೇಳಿ 75 ಇದ್ದಾವೆ. ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ 27 ಪೋಸ್ಟ್. ಸೆಕೆಂಡ್ PUC SSLC ಮೇಲೆ ಪೋಸ್ಟ್ ಇರೋದು 499 ಒಟ್ಟು ಪೋಸ್ಟು. ಇದು PUC ಆಗಿದ್ದರೆ ಸಾಕು, ಅವರು ಅಪ್ಲಿಕೇಶನ್ನ ಹಾಕ್ಬೋದು. ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ, ಪಠ್ಯಕ್ರಮ ಅಂತ ನೋಡೋಣ. ಇನ್ನು ಕಾಮನ್ ಕ್ವಾಲಿಫಿಕೇಷನ್ ಹೊಂದಿರುವುದು ಅಂದರೆ ಇವುಗಳಲ್ಲಿ ಯಾವುದೇ ಡಿಗ್ರಿ ಮತ್ತು PUC ಹುದ್ದೆಗಳು ಬರ್ತವೆ. ಈ ಹುದ್ದೆಗಳಿಗೆ ಅಂದರೆ ಈಗೇನು ಎಕ್ಸಾಮ್ ಬರಿತೀವಲ್ಲ KSRTCಯಲ್ಲಿ 21ರ ಪ್ರಕಾರ ಗ್ರೂಪ್ ಸಿ ಪಠ್ಯಕ್ರಮದಂತೆಯೇ ಎಕ್ಸಾಮ್ನ ನಡೆಸ್ತಾರೆ. ಈ ಪತ್ರಿಕೆ ಎಷ್ಟು ಪತ್ರಿಕೆ ಇರ್ತಾವೆ ಈ ಹುದ್ದೆಗಳಿಗೆ ಅಂತಂದರೆ, ಪತ್ರಿಕೆ 1 GK ಪೇಪರ್ ಇರುತ್ತೆ 100 ಮಾರ್ಕ್ಸಿಂದು. ಎರಡನೇ ಪೇಪರ್ ಬಂದು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ನೆಗೆಟಿವ್ ಮಾರ್ಕ್ಸು ಕೂಡ ಇರ್ತವೆ ಇದಕ್ಕೆ. PUC ವಿದ್ಯಾರ್ಥಿ ಹೊಂದಿರುವ ಹುದ್ದೆಗಳಿಗೆ VA BMTC ಹುದ್ದೆಗಳು ಇದ್ದ ಪಠ್ಯಕ್ರಮವೇ ಇರ್ತದೆ. ಎನಿ ಡಿಗ್ರಿ ವಿದ್ಯಾರ್ಥಿ ಹೊಂದಿರ್ತಾರಲ್ಲ ಆ ಹುದ್ದೆಗಳಿಗೆ PDO ಮಾದರಿಯ ಎಕ್ಸಾಮ್ ಏನು ತೊಗೊಂಡ್ರಲ್ಲ ಅದೇ ರೀತಿ KEA ಅವರು FDA ಪಠ್ಯಕ್ರಮವೂ ಇರ್ತದೆ ಸೇಮು. ಇದು ನೋಟ್ ಏನಂತಂದರೆ, ಬಿಕಾಮ್ ವಿದ್ಯಾರ್ಥಿ ಹೊಂದಿರ್ತಾರಲ್ಲ ಅವರಿಗೆ KKRTC ಅಸಿಸ್ಟೆಂಟ್ ಅಕೌಂಟ್ ಹುದ್ದೆಗೂ ಗ್ರೂಪ್ ಸಿ ಪಠ್ಯಕ್ರಮ ಮಾದರಿಯಲ್ಲೇ ಪರೀಕ್ಷೆಯನ್ನು ತಗೋತಾರೆ. ಒಂದು ಹುದ್ದೆಗಳಿಗೆ ನಿರ್ದಿಷ್ಟ ಪತ್ರಿಕೆ ಇರ್ತದೆ. ಆ ಹುದ್ದೆಗಳಲ್ಲಿ ಏನೇನಂತ ನೋಡೋಣ. ಒಂದು GK ಪೇಪರ್ ಇರುತ್ತೆ, ಇನ್ನೊಂದು ಎರಡನೇದು ನಿರ್ದಿಷ್ಟ ಪತ್ರಿಕೆ ಅಂತಿರುತ್ತೆ. ಅಂದರೆ ಯಾವ್ಯಾವ ಕ್ವಾಲಿಫಿಕೇಷನ್ ಮುಗಿಸಿರ್ತಾರಲ್ಲ ಆ ಕ್ವಾಲಿಫಿಕೇಷನಿಗೆ ಸಂಬಂಧಪಟ್ಟಂಗೆ ಒಂದು ನಿರ್ದಿಷ್ಟ ಪೇಪರ್ ಇರುತ್ತೆ. ಇದು ಸ್ಪೆಸಿಫಿಕ್ ಕ್ವಾಲಿಫಿಕೇಷನ್ ಇರುವ ಹುದ್ದೆಗಳ ಪಠ್ಯಕ್ರಮವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.